ಎಲ್ಲರಿಗೂ ನಮಸ್ತೆ. ನಾನು ಅನನ್ಯ. ಇವತ್ತು ಹೋಮ್ ಮೇಡ್ ಗೋಬಿನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಹೋಮ್ ಮೇಡ್ ಗೋಬಿಗೆ ಫಸ್ಟು ಎಲೆಕೋಸನ್ನ ತೊಗೋಬೇಕು. ಎಲೆಕೋಸು ಅಂತ ಕೇಳಿದ್ರೆ ಶಾಪಲ್ಲಿ ಕೊಡ್ತಾರೆ. ಆ ಎಲೆಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗೆಲ್ಲ ಕಟ್ ಮಾಡ್ಕೋಬಾರ್ದು. ತುಂಬ ದೊಡ್ಡದಾಗೆಲ್ಲ ಕಟ್ ಮಾಡಿಕೊಂಡ್ರೆ ಅದು ಎಣ್ಣೆಯಲ್ಲಿ ಬೇಯೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕಾಗಿ ಚಿಕ್ಕ ಚಿಕ್ಕದಾಗಿ ಗೋಬಿಗೆ ಎಲೆಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎಲೆಕೋಸನ್ನ ಹಾಕ್ಕೊಬಿಟ್ಟು ಕಟ್ ಮಾಡಿರೋ ಎಲೆಕೋಸನ್ನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಮೈದಾ ಹಿಟ್ಟನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೆಕ್ಸ್ಟ್ ಅದು ಒಂದು ರೆಡ್ ಕಲರ್ ಪೌಡರ್ ಬರುತ್ತೆ, ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಆ ಕಲರ್ ಪೌಡ್ರನ್ನ ಅದ್ರ ಜೊತೆಗೆ ಹಾಕಿ ಮೈದಾ ಜೊತೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಕಲಸಿ ನೀಟಾಗಿ ಬರೋ ಥರ ಚೆನ್ನಾಗಿ ಕಲಿಸ್ಬೇಕು. ಏನಾದರೂ ಮೈದಾ ಹಿಟ್ಟು ಅಥವಾ ರೆಡ್ ಕಲರ್ ಪೌಡರ್ ಏನಾದರೂ ಸಾಲ್ಟೇಜ್ ಆದರೆ ಮತ್ತೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಆಗಿಲ್ಲ ಅಂದರೆ ಸ್ವಲ್ಪ ನೀರು ಕೂಡ ಹಾಕಿ ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಅದು ಯಾವ ಥರ ಬರಬೇಕು ಅಂದರೆ ಇವಾಗ ನಾವು ಬೋಂಡಾ ಹಿಟ್ಟನ್ನ ಕಲಿಸ್ಕೋತೀವಲ್ಲ ಆ ಥರ ಬರಬೇಕು. ನೆಕ್ಸ್ಟ್ ಇದು ಕಾರ್ನ್ಫ್ಲೋರ್ ಅಂತ, ಇದು ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ. ಅದನ್ನು ಹಾಕಿ ಸ್ವಲ್ಪ ಕಲಿಸ್ಬೇಕು. ಅದನ್ನು ಹಾಕಿದ್ರೆ ಅದು ಗೋಬಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಕಾರ್ನ್ಫ್ಲೋರ್ನ ಹಾಕೋದು. ಅದು ನಿಮಗೆ ಅದಕ್ಕೆ ಎಷ್ಟು ಬೇಕೋ ಅದ್ರ ತಕ್ಕಂತೆ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಅದ್ರ ಜೊತೆಗೆ ನೀಟಾಗಿ ಕಲಿಸ್ಬೇಕು. ಅತಿಯಾಗಿ ಗಟ್ಟಿಗೂ ಬರಬಾರ್ದು, ಅತಿಯಾಗಿ ತೆಳ್ಳಗೂ ಬರಬಾರ್ದು. ಬೋಂಡಾ ಮಾಡೋಕ್ಕೆ ಯಾವ ಥರ ನಾವು ಕಲಿಸ್ತೀವೋ ಆ ಥರ ಕಲಿಸ್ಬೇಕು. ನೋಡಿ, ಕಲಿಸ್ತಾ ಅದು ಈ ಥರ ಗಟ್ಟಿಯಾಗಿ ಬರಬೇಕು. ಆವಾಗಲೇ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದು ಗೋಬಿ. ನೋಡಿ, ನೆಕ್ಸ್ಟ್ ಅದನ್ನು ಸೈಡ್ಗೆ ಒಂದು ಮುಚ್ಚಳ ಹಾಕಿ ಮುಚ್ಚಿ ಒಂದು 2 ನಿಮಿಷ. ನೆಕ್ಸ್ಟ್ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಕೊತ್ತಂಬರಿ ಮತ್ತು ಪುದೀನ ಎರಡು ನೋಡಿ ಇಷ್ಟಿಷ್ಟು ಇಟ್ಕೋಬೇಕು. ನಾವು ಎಷ್ಟು ಮಾಡಿದ್ದೀವೋ ಅದಕ್ಕೆ ತಕ್ಕಂತೆ ನಾವು ಇಟ್ಕೋಬೇಕು. ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೋಬೇಕು. ಟೊಮೊಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಎಲ್ಲನೂ ಹಾಕೋಬೇಕು. ನೋಡಿ, ಹಾಕ್ತಾಯಿದ್ದೀವಿ. ಮೆಣಸಿನ್ಕಾಯಿ ಮಾತ್ರ ನಿಮ್ಮ ಖಾರ ಎಷ್ಟು ಬೇಕೋ ಅದ್ರ ತಕ್ಕಂತೆ ನೀವು ಹಾಕೋಬೇಕು. ಖಾರ ಜಾಸ್ತಿ ಬೇಕು ಅಂದವರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಖಾರ ಪುಡಿ ಹಾಕೋಂಗಿಲ್ಲ, ಅದಕ್ಕೋಸ್ಕರ ಮೆಣಸಿನ್ಕಾಯಲ್ಲೇ ಖಾರ ಎಷ್ಟು ಬೇಕು ಅದ್ರ ತಕ್ಕಂತೆ ನೀವು ಹಾಕೋಬೇಕು. ಪುದೀನ, ಕೊತ್ತಂಬರಿ ಎರಡೂ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ನೋಡಿ ಅದನ್ನೆಲ್ಲ ಇಟ್ಟಿರೋ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಬೋಣ ಬನ್ನಿ. ಇವಾಗ ಮಿಕ್ಸಿಗೆ ಹಾಕಿ ರುಬ್ಬಿ ಅದು ಯಾವ ಥರ ಆಗಬೇಕು ಅಂದರೆ ಇವಾಗ ಗಟ್ಟಿನೂ ಆಗಬಾರ್ದು, ಸ್ವಲ್ಪ ನೀರು ಆಗಬಾರ್ದು, ಆ ಥರ ರುಬ್ಕೋಬೇಕು. ನೋಡಿ ಇಲ್ಲಿ ಈ ಥರ ಇದೆಯಲ್ವ, ನೋಡಿ ಈ ಥರ ಆಗಬೇಕು. ನೆಕ್ಸ್ಟ್ ಒಂದು ಕಡಾಯಿ ಇಟ್ಕೊಂಡು ಆ ಕಲಸಿಟ್ಟಿರೋ ಗೋಬಿನ ಬೇಯಿಸೋಕ್ಕೋಸ್ಕರ ಕಡಾಯಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಕಡಾಯಿಗೆ ಎಣ್ಣೆನ ಹಾಕ್ಕೊಂಡು ಗೋಬಿ ಬೇಯಿಸೋಣ. ಎಣ್ಣೆನ ಹುಯ್ದ್ಬಿಟ್ಟು ಎಣ್ಣೆ ಕಾಯ್ದಾದ್ಮೇಲೆ ಇವಾಗ ಎಲೆಕೋಸು ಕಟ್ ಮಾಡಿರೋದನ್ನ ಎಲ್ಲ ಕಲಸಿಟ್ಟಿದ್ವಲ್ಲ ಮುಚ್ಚಿ, ಅದನ್ನು ನೀವು ಮತ್ತೆ ಒಂದು ಸಲ ಕಲಿಸ್ಕೊತಾ ಇದ್ದೀವಿ. ಏಕೆಂದರೆ ಅದು ಮುಚ್ಚಿಟ್ಟಿರೋದ್ರಿಂದ ಅದು ಗಟ್ಟಿಯಾಗಿರುತ್ತಲ್ವ. ಸೊ ಅದನ್ನು ಮತ್ತೆ ಕಲಿಸ್ಕೊಬಿಟ್ಟು ಮತ್ತೆ ಹಾಕೋಣ ಅಂತ ಎಣ್ಣೆ ಕಾಯಲಿ ಅಂತ ವೆಯ್ಟ್ ಮಾಡಿ. ಸೊ ಎಣ್ಣೆ ಕಾದಿದೆ ಅಂತ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ತಾಯಿದ್ದೀವಿ. ಎಣ್ಣೆ ಕಾದಿದೆ ಅಂತ ಗೊತ್ತಾದಮೇಲೆ ಹಾಕಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಬೋಂಡ ಯಾವ ರೀತಿ ಹಾಕ್ತೀವಿ ಆ ಥರ ಹಾಕಬೇಕು. ನೋಡಿ, ಈ ಥರ ಪೂರ್ತಿ ಹಾಕ್ತಾ ಅದು ನೀಟಾಗಿ ಬೋಂಡ ಹೆಂಗೆ ಬೇಯಿಸ್ತೀವೋ ಆ ಥರ ಅದು ಬೇಯಬೇಕು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬಂದಿತ್ತು. ನಾವು ಕೂಡ ಟ್ರೈ ಮಾಡ್ಕೊಂಡು ತಿಂದ್ವಿ. ತುಂಬ ಸೂಪರಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಖಾರ ಸ್ವಲ್ಪ ಕಮ್ಮಿ ಆಗಿತ್ತು, ನೀವು ಖಾರನ ಜಾಸ್ತಿ ಹಾಕ್ಕೊಂಡು ಮಾಡಿ. ನಮಗೆ ಅನಿಸಿರೋ ಪ್ರಕಾರ ಖಾರ ಸ್ವಲ್ಪ ಕಮ್ಮಿ ಆಗಿತ್ತು, ನೀವು ಖಾರನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಚಳಿಗೂ ಅದಕ್ಕೂ ತುಂಬ ಬೆಸ್ಟ್ ಕಾಂಬಿನೇಷನ್ ಆಗಿ ಇರುತ್ತೆ ಗೋಬಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು.
ನೋಡಿ ಬೇಕಂದರೆ ಒಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಅದು ಈ ಥರ ಬೇಯಬೇಕು, ಆವಾಗಲೇ ಚೆನ್ನಾಗಿ ಬರೋದು ಗೋಬಿ. ನೆಕ್ಸ್ಟ್ ಒಂದು ಕಡಾಯಿಗೆ ಎಣ್ಣೆನ ಹಾಕೋಬೇಕು. ಬೇಯಿಸಿಟ್ಟಿರೋ ಗೋಬಿ ಬೇಯಿಸಿದ್ವಲ್ಲ, ಆ ಬೇಯಿಸಿಟ್ಟಿರೋ ಎಣ್ಣೆ ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಸಪ್ರೇಟ್ ಎಣ್ಣೆನ ಹಾಕ್ಕೊಂಡ್ರೂ ನಡೆಯುತ್ತೆ. ನಾವು ಅಲ್ಲೇ ಇತ್ತಲ್ವ, ಸೊ ಅದನ್ನೇ ಹಾಕ್ಕೊಂಡ್ವಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿಟ್ಟಿರೋದನ್ನ ಫಸ್ಟು ಮೆಣಸಿನ್ಕಾಯಿನ ಹಾಕಬೇಕು ಎಣ್ಣೆ ಜೊತೆಗೆ. ಎಣ್ಣೆ ಹಾಕಿದ ತಕ್ಷಣ ಮೆಣಸಿನ್ಕಾಯಿನ ಹಾಕಬೇಕು. ನೆಕ್ಸ್ಟ್ ಈರುಳ್ಳಿನ ಹಾಕಿ, ಈರುಳ್ಳಿ ಸ್ವಲ್ಪ ಕಮ್ಮಿನೇ ಹಾಕಿ. ಅದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀವಿ, ಯಾಕಂದರೆ ಲಾಸ್ಟ್ ಗೋಬಿ ಹಾಕಬೇಕಾದ್ರೆ ಲಾಸ್ಟಲ್ಲಿ ನಮ್ಗೆ ನೋಡಿ ತಕ್ಕಂತೆ ನಾವು ಲಾಸ್ಟಲ್ಲಿ ಅದಕ್ಕೆ ಗೋಬಿ ಎಲ್ಲ ಹಾಕ್ತೀವಲ್ಲ, ಆವಾಗ ನೋಡಿಬಿಟ್ಟು ಹಾಕೋಬೋದು. ಸ್ವಲ್ಪನೇ ಹಾಕ್ಕೊಳ್ಳಿ ಫಸ್ಟು, ಲಾಸ್ಟಲ್ಲಿ ನೋಡಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಕಲಿಸ್ತಾ ಇರಬೇಕು. ಅದು ಈ ಥರ ಮಾಡಿ 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 ಆಮೇಲೆ ಲಾಸ್ಟಿಗೆ ಅದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತಲ್ವ. ಆವಾಗ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ನಾವು ರುಬ್ಬಿಟ್ಟಿರ್ತೀವಲ್ಲ, ಆ ರುಬ್ಬಿಟ್ಟಿರೋದನ್ನು ಅದಕ್ಕೆ ಹಾಕ್ಕೋಬೇಕು. ಅದಕ್ಕೆ ಹಾಕ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಅದು ಗಟ್ಟಿಯಾಗಿರೋದೆಲ್ಲ ಆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಆ ಮಸಾಲೆಗೆ ಹಿಡಿಬೇಕು. ಆ ಥರ ಕಲಿಸ್ಬೇಕು. ಕಲಸಿ ಅದು ಗಟ್ಟಿ ಇದು ಮಿಕ್ಸಿ ಜಾರಲ್ಲಿ ಈ ಥರ ಇದೆ ಅಲ್ವಾ, ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಅದ್ರ ಜೊತೆಗೆ ಹಾಕಿ. ನೆಕ್ಸ್ಟ್ ಅದನ್ನು ಅದೆಲ್ಲ ಹಾಕಾದ್ಮೇಲೆ ಕೊತ್ತಂಬರಿನ ಹಾಕಿ ನೀಟಾಗಿ ಕಲಸಿ ಸ್ವಲ್ಪ ಬಿಸಿ ಬಿಸಿ ಥರ ಆಗಬೇಕು. ಏಕೆಂದರೆ ಗೋಬಿಗೆ ಮಸಾಲ ಚೆನ್ನಾಗಿದ್ರೇ ಗೋಬಿ ಚೆನ್ನಾಗಿ ಬರೋದು ಟೇಸ್ಟಿಯಾಗಿ. ಸೊ ನೆಕ್ಸ್ಟ್ ಆ ಮಸಾಲೆಗೆ ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆನ ಹಾಕೋದ್ರಿಂದ ಸ್ವಲ್ಪ ಸಿಹಿಯಾಗಿರುತ್ತೆ, ಸ್ವಲ್ಪ ಚೆನ್ನಾಗೂ ಇರುತ್ತೆ. ಉಪ್ಪು ಕೂಡ ಹಾಕಬೇಕು. ಫಸ್ಟು ಸಕ್ಕರೆನ ಹಾಕಿ ಈ ರೀತಿ ಕಲಿಸ್ಕೊಳ್ಳಿ. ಯಾಕೋ ಮಸಾಲ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಸೊ ಅದೇ ಮಿಕ್ಸಿ ಜಾರ್ಗೆ ಮಸಾಲನ ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಆ ಮಸಾಲೆಗೆ ಹಾಕ್ತಾಯಿದ್ದೀನಿ. ಮಸಾಲ ಸ್ವಲ್ಪ ಜಾಸ್ತಿ ನೀರು ಕೂಡ ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು, ಸ್ವಲ್ಪ ನೀರಾಗಿ ಮೀಡಿಯಮಾಗಿ ಇರಬೇಕು. ಅದನ್ನು ಹಾಕಿ ನೋಡಿ ಈ ಥರ ಕಲಿಸ್ಬಿಟ್ಟು ಅದು ಸ್ವಲ್ಪ ಬಿಸಿ ಅಂದರೆ ಸ್ವಲ್ಪ ಜಾಸ್ತಿ ಕುದಿಯೋ ಥರ ಆಗಬೇಕು. ಅದನ್ನು ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡು ನೆಕ್ಸ್ಟ್ ಟೇಸ್ಟಿಂಗ್ ಪೌಡರ್ ಅಂತ ಇದನ್ನು ಶಾಪಲ್ಲಿ ಕೇಳಿದ್ರೆ ನಿಮಗೆ ಕೊಡ್ತಾರೆ. ಟೇಸ್ಟಿಂಗ್ ಪೌಡರ್ ಹಾಕಿದ್ರೇ ಗೋಬಿ ತುಂಬ ಟೇಸ್ಟಿಯಾಗಿ ಬರೋದು. ಟೇಸ್ಟಿಂಗ್ ಪೌಡರ್ ಜಾಸ್ತಿ ಹಾಕೋಕ್ಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ ಮೀಡಿಯಮ್ ಆಗಿ. ನಿಮಗೆ ಆ ಮಸಾಲಾಗಿ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಅಲ್ವಾ, ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ಕೂಡ ಜಾಸ್ತಿ ಹಾಕಬಾರ್ದು, ಆ ಮಸಾಲಾಗೆ ತಕ್ಕಂತೆ ನಾವು 1.5 ಸ್ಪೂನ್ನ ಹಾಕ್ಕೊಂಡಿದ್ದೀವಿ. ಇಷ್ಟು ಮಸಾಲಾಗೆ ನೀವು ಎಷ್ಟು ಮಾಡ್ತೀರೋ ಆ ಮಸಾಲಾಗೆ ತಕ್ಕಂತೆ ಉಪ್ಪು, ಸಕ್ಕರೆ ಮತ್ತು ಟೇಸ್ಟಿಂಗ್ ಪೌಡರ್ 3 ನೋಡಿ ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕೈಗೆ ಹಾಕ್ಕೊಬಿಟ್ಟು ಉಪ್ಪು ಸಕ್ಕರೆ ಏನಿದೆ ಆಗಿದೆ ಅಂತ ನೋಡೋಕ್ಕೆ ಕೈಗೆ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ನೆಕ್ಸ್ಟ್ ಅದನ್ನು ಕಮ್ಮಿ ಫ್ಲೇಮಲ್ಲಿ ಫಸ್ಟು ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ಕಮ್ಮಿ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಮಸಾಲ ಸ್ವಲ್ಪ ಬಿಸಿ ಆಗೋ ಗಂಟ ಈ ಥರ ಕಲಿಸ್ತಾ ಅದು ನೀರಾಗಬಾರ್ದು, ಸ್ವಲ್ಪ ಗಟ್ಟಿಯಾಗೂ ಇರಬೇಕು. ಆ ಥರ ಬೇಯಿಸ್ಕೊಂಡು ನೋಡಿ. ಈ ಥರ ಕುದಿ ಥರ ಬಂದಾಗ ಸ್ವಲ್ಪ ಚಿಕನ್ ಮಸಾಲಾನ ಹಾಕಿ ಅದನ್ನು ಕಲಿಸ್ಕೊಳ್ಳಿ. ಕಲಿಸ್ತಾ ನೋಡಿ ಈ ಥರ ಬರಬೇಕು. ಆವಾಗ ಚೆನ್ನಾಗಿ ಬರುತ್ತೆ. ನಾವು ಗೋಬಿನ ಮಾಡ್ಕೊಂಡು ತಿಂದ್ವಿ, ನಿಜವಾಗ್ಲೂ ತುಂಬ ಸೂಪರಾಗಿ ಇತ್ತು. ನೀವು ಕೂಡ ಮಾಡ್ಕೊಂಡು ತಿನ್ನಿ. ನೀವು ಕೂಡ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ. ನಾವು ಮಾಡ್ಕೊಂಡು ತಿಂದ್ವಿ, ತುಂಬ ಸೂಪರಾಗಿತ್ತು. ನೆಕ್ಸ್ಟ್ ಇನ್ನೊಂದು ಕಡಾಯಿ ತೊಗೊಂಡು ಆ ಮಾಡಿಟ್ಟಿರೋ ಮಸಾಲಾನ ಆ ಕಡಾಯಿಗೆ ಹಾಕ್ಕೊಳ್ಳಿ. ಕಡಾಯಿಗೆ ಸ್ವಲ್ಪ ಮಸಾಲಾನ ಹಾಕ್ಕೊಳ್ಳಿ, ಯಾಕೆಂದರೆ ನೀವು ಗೋಬಿ ಎಷ್ಟು ಇವಾಗ ತಿನ್ನೋಕ್ಕೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಮಾತ್ರ ಮಸಾಲಾನ ಹಾಕ್ಕೊಂಡು ಅದ್ರ ತಕ್ಕಂತೆ ಗೋಬಿನ ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊತಾ ಇದ್ದೀವಿ. ಗೋಬಿನ ಹಾಕ್ಕೊಂಡು ನೋಡಿ ಆ ಥರ ಎರಡೆರಡು ಗೋಬಿನ ಒಂದೊಂದಾಗಿ ಮಾಡಿ ಹಾಕಬೇಕು, ಇಲ್ಲಾಂದರೆ ಗೋಬಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಎರಡೆರಡು ಗೋಬಿ ಇರೋದನ್ನೆಲ್ಲ ಒಂದೊಂದನ್ನ ಮಾಡಿ ನೋಡಿ ಹಾಕಿ ನೋಡಿ ಆ ಥರ ಹಾಕಬೇಕು. ನೋಡಿ ಎರಡೆರಡು ಗೋಬಿ ಏನಾದರೂ ಕಾಣಿಸಿದ್ರೆ ನಿಮಗೆ ಆ ಗೋಬಿನ ತೆಗ್ದು ಒಂದೊಂದು ಗೋಬಿ ಮಾಡಿ ಹಾಕಿ. ನೆಕ್ಸ್ಟ್ ಅದನ್ನು ಆ ಮಸಾಲಾಗೆ
ತಕ್ಕಂತೆ ಎಷ್ಟು ಗೋಬಿ ಬೇಕು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಆದರೂ ಮಸಾಲ ಹಿಡಿಯಲ್ಲ, ಅದಕ್ಕೆ ನೋಡಿ ಅಳತೆ ಮಾಡಿ ಹಾಕ್ಕೊಳ್ಳಿ. ಗೋಬಿ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ ನೀವು. ನಾವು ನೋಡಿ ಅಷ್ಟು ಮಸಾಲಾಗೆ ಇಷ್ಟು ಗೋಬಿ ಸಾಕು ಅಂತ ಇಷ್ಟು ಗೋಬಿನ ಹಾಕ್ಕೊಂಡು ಕಲಿಸ್ತಾ ಇದ್ದೀವಿ. ನೋಡಿ ಈ ಥರ ಕಲಿಸ್ತಾ ಆ ಗೋಬಿ ಮಸಾಲ ಜೊತೆ ಫ್ರೈ ಆಗಬೇಕು, ಆ ಥರ ಕಲಿಸ್ಬೇಕು. ನೀಟಾಗಿ ಗೋಬಿ ಮಸಾಲ ಜೊತೆ ಸೇರಿಕೊಂಡ್ರೇ ಗೋಬಿ ಕ್ರಿಸ್ಪಿಯಾಗಿ ಬರೋದು. ಬೈ ಚಾನ್ಸ್ ನಿಮ್ಗೇನಾದರೂ ಆ ಮಸಾಲಾಗಿ ಜೊತೆಗೆ ಗೋಬಿ ಏನಾದರೂ ಕಮ್ಮಿ ಆಯಿತು ಅನಿಸಿದ್ರೆ ಮತ್ತೆ ಗೋಬಿನ ಹಾಕ್ಕೊಳ್ಳಿ. ಆ ಗೋಬಿ ಎಲ್ಲ ಹಾಕ್ಕೊಂಡು ನೋಡಿ ಈ ಥರ ಎಲ್ಲ ಆದಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ. ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಬಿಟ್ರೆ ಗೋಬಿ ತುಂಬ ಸೀದೋಗಿಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಸಾಸನ್ನ ಹಾಕ್ಕೊಳ್ಳಿ. ಆಚೆ ಕಡೆ ತಿನ್ನೋದು ಏನೇನು ಹಾಕ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ನಾವು ಹೋಮ್ ಮೇಡ್ ಮಾಡ್ತಿರೋದ್ರಿಂದ ನಾವು ಬರೀ ಟೊಮೊಟೊ ಸಾಸನ್ನ ಹಾಕ್ತಾಯಿದ್ದೀವಿ ಅಷ್ಟೇ. ಅದನ್ನು ಹಾಕ್ಕೊಂಡು ಗೋಬಿನ ಕಲಿಸ್ಕೊಳ್ಳಿ. ನಿಜವಾಗ್ಲೂ ತುಂಬ ಸೂಪರಾಗಿ ಬಂದಿತ್ತು ಗೋಬಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ನಾನು ಕೂಡ ಮಾಡ್ಕೊಂಡು ತಿಂದ್ವಿ, ಮನೆಯವರೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ನಾವು ನೋಡಿ ಇವಾಗ ಗೋಬಿ ಎಲ್ಲ ಆದಮೇಲೆ ಆಫ್ ಮಾಡಿ ಹೆಂಗಿದೆ ಅಂತ ಕೇಳೋಕ್ಕೋಸ್ಕರ ನೋಡಿ ಇವಾಗ ಗೋಬಿ ಹೆಂಗಿದೆ ಅಂತ ಹೇಳೋಕ್ಕೋಸ್ಕರ ಒಬ್ಬರಿಗೆ ತಿನ್ನೋಕ್ಕೆ ಕೊಡ್ತಾಯಿದ್ದೀವಿ. ಅವರು ಯಾವ ರೀತಿ ಇದೆ ಅಂತ ಹೇಳ್ತಾರೆ ನೋಡಿ. ನಿಜವಾಗ್ಲೂ ಗೋಬಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಈ ಚಳಿಗೂ ಅದಕ್ಕೂ ತುಂಬ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ನಾನು ಟ್ರೈ ಮಾಡ್ತೀನಿ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.